ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಅವರ ಎಲ್ಲ ಮಂತ್ರಿಗಳು ಎಂಪಿಗಳು ನಮ್ಮ ರಾಜ್ಯದ ಹಿತವಾಗಿ ಅವ್ರು ಏನು ಹೋರಾಟ ಮಾಡಬೇಕು ಮಾಡಿದ್ದಾರೆ. ಅದಕ್ಕೇನು ಉತ್ತರ ಬರಬೇಕು ಬಂದಿದೆ. ಆಲ್ ಪಾರ್ಟಿ ಮೀಟಿಂಗ್ ಕೂಡ ಕರೆದಿದ್ದೇನೆ. ಅವ್ರು ತೀರ್ಮಾನ ಮಾಡದೆ ನಾನು ಯಾವ ತೀರ್ಮಾನ ಕೂಡ ನಾನು ಮಾಡೋದಿಲ್ಲ. ಆ ಥರದ ತೀರ್ಮಾನ ಯಾವುದು ಕೂಡ ಮಾಡೋದಿಲ್ಲ. ಅವರು ವಿಶ್ವಾಸಕ್ಕೆ ತೆಗೆದುಕೊಂಡೆ ಖಂಡಿತ ನಾನು ಏನು ತೀರ್ಮಾನ ಮಾಡಿದ್ರು ಮಾಡ್ತೇನೆ. ಅವ್ರ ಸಲಹೆಯನ್ನ ಗೌರವದಿಂದ ನಾವು ರಾಜ್ಯದ ಹಿತಕ್ಕೆ ಏನು ಒಳ್ಳೇದಿದೆ ಅದನ್ನೆಲ್ಲ ಕೂಡ ನಾವು ಕೇಳಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದಕ್ಕೆ ಎಲ್ಲರೂ ಕೂಡ ನಾನು ಆಲ್ ಪಾರ್ಟಿ ಮೀಟಿಂಗ್ಗೆ ಭಾನುವಾರ ಇನ್ವೈಟ್ ಮಾಡಿದ್ದೀನಿ. ಬರಲಿ, ಅವ್ರ ಸಲಹೆ ಕೊಡಲಿ. ನಾನು ನಮ್ಮ ಲೀಗಲ್ ಟೀಮ್ಗೂ ಹೇಳಿದ್ದೇನೆ. ಅವ್ರ ಸಲಹೆಯನ್ನು ಕೂಡ ತೆಗೆದುಕೊಂಡು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ಮಾಡೋಣ. ಏನು ಯಾವ ರಾಜ್ಯದ ಹಿತಕ್ಕೆ ಏನು ಒಳ್ಳೇದಿದೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಒಂದು ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿವರೆಗೂ ಜುಲೈ ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 years ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 years. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ಇದನ್ನ ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸ್ಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ನಾವು ಯಾವ ಡ್ಯಾಮ್ ಕೂಡ ನೀರನ್ನ ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ಸೊ ಆದರೂ ಕೂಡ ಇದ್ರ ಮಧ್ಯದಲ್ಲಿ ವಿರೋಧ ಪಾರ್ಟಿಯವರು ಕೂಡ ಕೆಲವು ಸ್ಟ್ರೈಕ್ಗಳು ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ ಈ ರಾಜ್ಯದ ಹಿತ ರಕ್ಷಣೆ ಮಾಡಲಿಕ್ಕೆ. ಜನ ನೀವೆಲ್ಲ ಸೇರಿ ನಮಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ವಿರುದ್ಧ ಯಾವ ಕಾರಣಕ್ಕೂ ನಾವು ಕೆಲಸಗಳನ್ನು ಮಾಡುವುದಿಲ್ಲ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನು ಕೈ ಬಿಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ವಿರೋಧ ಪಾರ್ಟಿಯ ಸ್ನೇಹಿತರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಕೂಡ ರಾಜ್ಯದಲ್ಲಿ ಆಡಳಿತ ಮಾಡಿದ್ದೀರಿ. ಕುಮಾರಸ್ವಾಮಿಯವರು ಆಡಳಿತ ಮಾಡಿದ್ದಾರೆ, ಯಡಿಯೂರಪ್ಪನವ್ರು ಮಾಡಿದ್ದಾರೆ, ಬೊಮ್ಮಾಯಿಯವರು ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ಅನೇಕ ತೀರ್ಪುಗಳನ್ನು ತಾವೆಲ್ಲ ತೆಗೆದುಕೊಂಡಿದ್ದೀರಿ. ಹಿಂದೆ ನಾಗೇಗೌಡರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, JH ಪಟೇಲ್ರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, ಏನು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಏನು ತೀರ್ಮಾನಗಳಾಗಿದೆ ಅನ್ನೋದನ್ನ ದಾಖಲೆ ನಾನಿವತ್ತು ಚರ್ಚೆ ಮಾಡೋಕೆ ನಾನು ಹೋಗೋದಿಲ್ಲ, ಅವಶ್ಯಕತೆಯೂ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳು ಆಗಿದೆ. ಇದಕ್ಕೆ ನಾನು ಅದಕ್ಕೆ ಚರ್ಚೆ ಮಾಡೋಕೆ ಹೋಗೋದಿಲ್ಲ. ರಾಜ್ಯದ ಹಿತಕ್ಕೆ ಕೆಲವು ಸಂದರ್ಭದಲ್ಲಿ ತೀರ್ಮಾನಗಳು ಆಗಿದೆ.